ಗೊತ್ತಾ, ಪ್ರಾಯಶಃ ತುಂಬ ಸಂಗತಿಗಳನ್ನು ಮಾಧ್ಯಮದ ಇನ್ವೆಸ್ಟಿಗೇಟ್ ಮಾಡಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೊಂದು ಏನು ಅಂತ ನೀವು ಕಂಡುಹಿಡಿದಿದ್ದೀರಿ. ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ದಯವಿಟ್ಟು ಇದರ ಬಗ್ಗೆ ಕಂಡುಹಿಡಿದಿ. ಕಂಡು ಹಿಡಿಲಿಕ್ಕೆ ಮೊದಲೇ ಉಂಟಲ್ಲ, ನನಗೆ ಸಂತೋಷ. ಆದರೆ ಸತ್ಯವನ್ನು ಹೇಳಲಿಕ್ಕಿರಲ್ಲ, ದೇವರು ಮೆಚ್ಚಿದಂಥ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಪ್ರತಿಬಿಂಬಿಸುವಂಥದ್ದು ಅದು ಒಳ್ಳೆಯದಲ್ಲ. ಆದ ಕಾರಣ ಇದರ ಬಗ್ಗೆ ನಾನು ಎಲ್ಲ ಮಾಧ್ಯಮದಲ್ಲಿ ವಿನಂತಿ ಮಾಡ್ತೀನಿ, ದಯವಿಟ್ಟು ಇನ್ವೆಸ್ಟಿಗೇಟ್ ಮಾಡಿ. ಇದೊಂದು ಮೇಜರ್ ಇಶ್ಯೂ, ಒಂದು ಪೊಲಿಟಿಕಲ್ ಆಕ್ಟಿವಿಟೀಸ್ನ ಬಗ್ಗೆ ನಡೆಯುವಂಥ ವಿಷಯ. ದಯವಿಟ್ಟು ಇದರ ಬಗ್ಗೆ ನೀವು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ನಾನು ಮಾಡ್ತೇನೆ. ಇವತ್ತು ಇಶ್ಯೂ ಇರುವಂಥದ್ದೇನು, ಯಾವುದೋ ಒಂದು ಅಡಿಗೆ ಬಂದಿದೆ, ಇದು ನಂದಲ್ಲ, ಆದ ಕಾರಣ ಕಮೆಂಟ್ಸ್ ಮಾಡಲ್ಲ ಅಂತ ನಾನು ಹೇಳಿದ್ದೀನಿ. ಇದರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಬೇಕು ಹೊರತು ಯಾವುದೋ ವಿಚಾರಗಳನ್ನು ತಗೊಂಡು ಚಾರಿತ್ರ್ಯಹನನ ಮಾಡುವಂಥ ಟಿ ವಿಗಳಿದ್ದಾವಲ್ಲ, ಅಂಥದ್ರ ಬಗ್ಗೆ ನಾನು ಖಂಡಿತವಾಗಿಯೂ ಭಾರಿ ಬೇಸರದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವರಿಗೆಲ್ಲ, ಇವರ ಮಕ್ಕಳಿಗೆ ಕೂಡ ಇದು ಒಳ್ಳೆಯದು. ಇದರ ಬಗ್ಗೆ ಒಂದಷ್ಟು ಸತ್ಯ ಸಂಗತಿಗಳು ಹೊರಗೆ ಬರುವಂಥ, ಅದಕ್ಕೆ ಸಹಕಾರ ಮಾಡಿ, ಆ ಮಾಧ್ಯಮಗಳಿಗಿರುವಂಥ ಗೌರವವನ್ನು ಉಳಿಸ್ಕೊಳ್ಳಿ ಅಂತ ಹೇಳುವಂಥದ್ದು. ನಾನು ನಿಮ್ಮೆಲ್ಲರಲ್ಲಿ ಅದನ್ನೇ ಕೇಳೋದು. ಅದರ ಬದಲು ಬೇರೆ ಏನು ಸಂಗತಿಗಳಿಲ್ಲ ಅಂತ ಹೇಳಿ ಬೆಳಿಗ್ಗಿನಲ್ಲಿ ಸದಾನಂದ ಗೌಡರ ಯಾವುದು ನಿಮ್ಮ ಹಾಲು ಇದಕ್ಕೆ ಮಾಡಲಿಕ್ಕೆ ಬಂದವರು ಅವರಿಲ್ಲ, ಇವರಿಲ್ಲ. ಸ್ವಾಮಿ, ಅಂಥ ಪೇಮೆಂಟ್ ಗಿರಾಕಿಗಳನ್ನು ಸಾಕಷ್ಟು ನಾನು ಕಂಡಿದ್ದೀನಿ. ಇದಕ್ಕೇನು ಹೆದರಿ ಓಡುವಂಥ ಸದಾನಂದ ಗೌಡ ನಾನಲ್ಲ. ನನ್ನ ಬಗ್ಗೆ ಭಾರಿ ದಿನದಿಂದ ಚರ್ಚೆ ಆಗ್ತಾನೆ ಉಂಟು. ನೀವು ನೋಡ್ತಾ ಇದ್ದೀರಿ, ಇವತ್ತಲ್ಲ ಭಾರಿ ದಿನದಿಂದ ಅಡ್ಡ ಮತದಾನ ಆದಾಗಲೂ ಸದಾನಂದ ಗೌಡರು ಚರ್ಚೆ, ಸತ್ಯ ಸಂಗತಿ ಹೇಳಿದಕ್ಕೆ ತಾನು ಚರ್ಚೆ. ನಾನು ಬಾಯಿ ಮುಚ್ಚಿ ಕೂತ್ಕೊಂಡಿದ್ದರೆ ಸದಾನಂದ ಗೌಡರು ಅಲ್ಲೇ ಇರ್ತಿದ್ರು ಮೂಲೆಯಲ್ಲಿ. ನಾನು ಹೊರಗೆ ಬರಬೇಕು ಅಂತ ಹೇಳಿದ್ದಲ್ಲ, ನನ್ನ ಪಾರ್ಟಿ ಹಿತದೃಷ್ಟಿಯಿಂದ ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗಬೇಕೋ ಅದನ್ನು ಕೋರ್ ಕಮಿಟಿಯಲ್ಲಿ ಮಾತಾಡಿದ್ದೀನಿ, ಅದು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ, ಅದು ಬೇರೆಯವರ ಜೊತೆ ಮಾತಾಡಿದ್ದೀನಿ, ಎಲ್ಲರಲ್ಲಿ ಮಾತಾಡಿದ್ದೀನಿ. ಆದರೆ ಹಾರಿಕೆ ಸುದ್ದಿ ಹರಡುವಂಥ ಇಂಥ ಟಿ ವಿಗಳನ್ನು ದಯವಿಟ್ಟು ಧಿಕ್ಕರಿಸಿ ಅಂತ ನಾನು ಕೇಳ್ತಾ ಇದ್ದೀನಿ. ನಾನು ಇದನ್ನು ಮುಗಿಸಿ ಅಂತ ಹೇಳಿಲ್ಲ. ಈಗ ಬೇರೆಯವರೆಲ್ಲ ಮುಗಿಸಿ ಅಂತ ಹೇಳೋರಲ್ಲಿ ನಿಮ್ಮಲ್ಲಿ ಬರೋರು ಜಾಸ್ತಿ. ನನಗೆ ಗೊತ್ತು, ಇಂಥ ನನ್ನದನ್ನು ಬಂದದನ್ನು ಮುಗಿಸಿ ಸರ್, ಏನಾದ್ರು ಮಾಡಿ ಅಂತ ಬರುವವರೇ ಸರ್. ನಾನು ನಿಮ್ಮಲ್ಲಿ ಏನಾಡಿದೆ ಓಪನ್ ಆಗಿ, ಇದೊಂದು ಭಾರಿ ಗಂಭೀರವಾದಂಥ ವಿಚಾರ, ಇದರ ಮೂಲವನ್ನು ಅರಿಯಿರಿ, ಅರ್ಥ ಮೇಲೆ ಅದರ ಆಧಾರದಲ್ಲಿ ಮುಂದೆ ಏನು ಮಾಡಬೇಕಾ ಅದನ್ನು ಮಾಡೋಣ ಅಂತ ಹೇಳುವಂಥದ್ದನ್ನು ನಾನು ಹೇಳಿದ್ದೀನಿ. ನಾನು ಈಗಲೂ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ವಿಚಾರಗಳು ಗಂಭೀರ ಇದೆ. ಒಂದು ಪಾರ್ಟಿಯ ಆಂತರಿಕ ವಿಚಾರಗಳು ಒಂದು ರೀತಿಯಲ್ಲಿ ಬಾಹ್ಯವಾಗಿ ಚರ್ಚೆಗೆ ಆಸ್ಪದ ಆಗಲಿಕ್ಕೆ ಕಾರಣ ಅಂತ ವಿಚಾರ ಇದೆ. ನನ್ನ ಪಾರ್ಟಿಗೆ ಇದಾಗಬಾರ್ದು. ಇದಕ್ಕೆ ಬೇಕಾಗಿ ತನಿಖೆಗಳು ನಡಲಿ, ಏನು ನಡಲಿ, ನಾನು ಇದಕ್ಕೆ ಹೋಗಲ್ಲ. ನನ್ನದಲ್ಲಂಥ ಸೊತ್ತನ್ನು ನಾನೇ ಮೈಮೇಲೆ ಹೇಳ್ಕೊಂಡು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಕೇಳೋದಿಲ್ಲ. ಇದಕ್ಕೆ ಟಿ ವಿಗಳು, ಕೆಲವು ಟಿ ವಿಗಳಿದ್ದಾವೆ, ಅವ್ರು ಮಾಡ್ತಾರೆ. ನಾನು ಯಾವಾಗ ಟಾರ್ಗೆಟ್ ಆಗಬೇಕು, ನನಗೆ ಯಾರ್ಯಾರು ಕಾಂಪಿಟೇಟರ್ ಆಗಬೇಕು, ಅಥವಾ ನಾವು ಯಾವುದಾದ್ರೂ ಸ್ಥಾನಮಾನದ ಅಪೇಕ್ಷಿತರಾಗಿದೆ, ಅಥವಾ ನಾನು ಇನ್ನೇನಾದರೂ ಲಾಭ ಸೂಟ್ಕೇಸ್ ತಂದು ಕೊಡುವಂಥ ವ್ಯವಸ್ಥೆ ಮಾಡಲಿಕ್ಕೆ ಬೇಕಾದಂಥ ಸುದ್ದಿ ಹರಡುವಂಥ ವ್ಯಕ್ತಿ ಆದರೆ ಮಾತ್ರ ನಾನು ಮಾಡಬೇಕು. ನೀವು ನನ್ನನ್ನು ಕಳೆದ 30 ವರ್ಷಗಳಿಂದ ನೋಡಿದ್ದೀವಿ. ಒಂದು ದಿನ ವ್ಯತ್ಯಾಸಗಳಾದರೆ ಕ್ಷಮೆ ಕೇಳುವಂಥದ್ದೊಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ನಾನು ಮಾಡಿದ್ದೀನಿ, ಮಾಧ್ಯಮಗಳಲ್ಲಿ ಮಾಡಿದ್ದೀನಿ. ಅದರ ಮೈಲೇಜಿಗೋಸ್ಕರ ಇಲ್ಲ, ನನಗೇನು ಅಗತ್ಯ ಇಲ್ಲ. ಆರೋಪ ಮಾಡುವಂಥವರು 1000 ಜನ ಇರ್ತಾರೆ. ಆರೋಪಕ್ಕೆ ಉತ್ತರ ಕೊಟ್ಟೇ ಸಾಯುವವರೆಗೆ ಬದುಕುವಂಥ ವ್ಯಕ್ತಿ ನಾನಲ್ಲ. ಹಂಗಲ್ಲ ಸರಿ, ಒಂದು ಆರೋಪ ಬಂದಿದೆ ಅಂತಂದ್ರೆ ಆರೋಪ ಸತ್ಯನ ಸುಳ್ಳ ಅಂತ ನೀವು ಹುಡುಕಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ನೀವು ಜವಾಬ್ದಾರಿಯಿಂದ ನುಣುಚಿಕೊಳ್ತೀರಾ? ನೀವು ಪ್ರಶ್ನೆ ಕೇಳಿದವರು, ನಿಮಗೆ ಹುಡುಕಲಿಕ್ಕೆ ಸಾಧ್ಯತೆ ಇದೆ. ನೀವು ಜವಾಬ್ದಾರಿ. ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ಒಂದು ಉತ್ತರ ಹೇಳಿ. ನೀವೆಲ್ಲ ಪ್ರಶ್ನೆಗೆ ಉತ್ತರ ಮಾಡ್ತೀನಿ. ನಾನು ನಿಮ್ಮನ್ನೆಲ್ಲ ಕೆಳಗೆ ನೋಡಿದೆ, ನೀವು ಆ ಬಿಸಿಲಲ್ಲಿ ಇರಬಾರದು ಅಂತ ಹೇಳೋದಕ್ಕೆ ನಾನು ಬಂದೆ. ಇಲ್ಲ, ನಾನೊಬ್ಬ ಕಳ್ಳ ಆದರೆ ನಾನು ಬಾಗಿಲು ಹತ್ತಿ ಸಾಯಂಕಾಲವರೆಗೆ ಇರುವುದು. ನಾಳೆಗೆ ಇವತ್ತಿನ ನ್ಯೂಸ್, ನಾಳೆ ಹಳೆಯ ನ್ಯೂಸ್ ಅಲ್ವಾ? ಅಲ್ವಾ? ಆದ ಕಾರಣ ನಿಮ್ಮ ಮೇಲೆ ಎಲ್ಲ ಗೌರವ ಇಟ್ಟು ನಾನು ಬಂದಿದ್ದೀನಿ. ಅಲ್ಲ ಸರ್, ಇಲ್ಲಿ 2 ಮಾತಿದೆ. ಕೆಂಪೇಗೌಡರನ್ನ ಕಾಂಗ್ರೆಸ್ಗೆ, ಬಿ ಜೆ ಪಿಗೆ ಸೀಮಿತವಾಗಿದ್ದರೆ ಯಾರು ನನ್ನ ಮೇಲೆ ಕಮೆಂಟ್ಸ್ ಮಾಡಿದ್ರ, ಅವರು ಅವರ ಹೆಸರಳಿಯಾಗಿದ್ದಿರೋದಲ್ಲಿ, ಇಲ್ಲದಿದ್ದರೆ ಯಾವುದೊಂದು ಸಣ್ಣ ಒಂದು ಇಂಡಸ್ಟ್ರಿಯಲ್ಲಿ ಒಂದು ಅಟೆಂಡರ್ ಆಗಿ ಕೆಲಸ ಮಾಡಿದವ, ಆಮೇಲೆ ಮುತ್ತಪ್ರಯ್ಯ ಅಂತ ಭೂಗತ ದೊರೆಯ ಒಬ್ಬ ಚೇಳ ಆಗಿ ಅವರ ಪ್ರೀತಿಯಲ್ಲಿ ಭೂಮಿಯೆಲ್ಲ ಲೂಟಿ ಹಿಡಿದು ಆಮೇಲೆ ರಾಜಕೀಯ ಪ್ರವೇಶ ಮಾಡಿ ರಾಜಕೀಯದಲ್ಲಿ ಬೇರೆ ಬೇರೆ ಸ್ಥಾನಮಾನವನ್ನು ವಹಿಸಿ ಬಿ ಡಿ ಎ ಅಂತ ಒಂದನ್ನು ಮುಳುಗಿಸಿ ಇವತ್ತು ನಾನು ಸಾಚ ಅಂತ ಹೇಳುವಂಥ ಮನುಷ್ಯನಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ.
ನೀವು ಹೇಳಿ ಅಂತ ಹೇಳ್ತಾರೆ ಅವ್ರು ನಿಮ್ದು. ಅಲ್ಲ, ನಾನು ನಿಮಗೆ ಅದನ್ನೇ ನನಗೆ ಫೋನ್ ಮಾಡಿದರು ಬರಬಾರ್ದು ಅಂತೇಳಿ. ನಾನು ಹೇಳಿದೆ ಕೆಂಪೇಗೌಡರು ಬಿ ಜೆ ಪಿಯವರಿಗೆ ಸೀಮಿತನಾ? ನಾನು ಕೇಳಿದೆ ಅವರಿಗೆ, ಕೆಂಪೇಗೌಡರು ಕಮ್ಯುನಿಸ್ಟ್ನವ್ರು ಮಾಡಿದರೆ ಪಾಕಿಸ್ತಾನದಲ್ಲಿ ಕೆಂಪೇಗೌಡರ ಬಗ್ಗೆ ಯಾವುದೇ ಕಾರ್ಯಕ್ರಮ ಮಾಡಿದ ನಾನು ಆಹ್ವಾನ ಮಾಡಿದರೆ ಅಲ್ಲಿಗೆ ಹೋಗುವಂಥ ಆ ಒಂದು ಮನಸ್ಥಿತಿ ನಂದು. ಆ ರೀತಿಯ ಒಂದು ವ್ಯಕ್ತಿ ಕೆಂಪೇಗೌಡರು. ಈ ಕೆಂಪೇಗೌಡರ ಹೆಸರು ಹೇಳಿ ಎಲ್ಲ ಒಕ್ಕಲಿಗರ ಓಟ್ ತಗೊಂಡು ಅವರನ್ನೇ ಸಮಾಧಿ ಮಾಡಿ ಅವರ ಭೂಮಿಯನ್ನೆಲ್ಲ ಕೊಳ್ಳೆ ಹೊಡೆದು ಎಲ್ಲ ಅಧಿಕಾರ ಸ್ಥಾನಕ್ಕೇರಿ ಈ ರೀತಿ ಕೆಂಪೇಗೌಡರ ಕಾರ್ಯಕ್ರಮಕ್ಕೆ ಹೋಗುವುದಕ್ಕೆ ಅವರು ಹೇಳಿದಂಥ ಮಾತು, ಆ ಕೆಂಪೇಗೌಡರಿಗೆ ಮಾಡಿದಂಥ ಅಪಮಾನ, ಆ ಕೆಂಪೇಗೌಡರ ಪರಿವಾರ ಅದನ್ನು ನೋಡಬೇಕು ಅಂತ ಹೇಳುವಂಥ ನನ್ನ ಮನಸ್ಸಲ್ಲಿದೆ. ಬರೀ ಹಣಮೇಶ್ವರ ಭಾಗದಲ್ಲಿ ಮಾತ್ರ ಒಕ್ಕಲಿಗರು, ಮಂಗಳೂರಿನವರು ಗೊತ್ತಾಗಿತ್ತು ಸರ್. ಅದಕ್ಕೆ ಶುರು ಆಯ್ತಲ್ಲ. ಇವತ್ತು ನೋಡಿದ್ದೀರಾ ನೀವು, ಇವತ್ತು ದಕ್ಷಿಣ ಕನ್ನಡದ ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಭಾಗದ ಎಲ್ಲ ಒಕ್ಕಲಿಗರು ಇವತ್ತಲ್ಲಿ ಈಗಾಗಲೇ ಒಂದು ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದಾರೆ. ನಾಳೆ ನಾಲ್ದರಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ಏನು ದಕ್ಷಿಣ ಕನ್ನಡದ ಬಗ್ಗೆ ಏನು ಗೊತ್ತಿಲ್ಲದೆ ದುಡ್ಡು ಮಾಡೋದರಲ್ಲೇ ಮುಳುಗಿ, ಗೂಂಡಾಗಿರಿ ಮಾಡಿದರಲ್ಲೇ ಮುಳುಗಿದಂಥ ವ್ಯಕ್ತಿ ಕಮೆಂಟ್ ಮಾಡಿದರೆ ಅದಕ್ಕೆ ಎಷ್ಟು ಗೌರವ ಕೊಡಬೇಕು ಸರ್? ನನಗೆ ಗೊತ್ತು, ಮುತ್ತಪ್ರಯ್ಯ ಕೈ ಕೆಳಗೆ ಇಡೀ ಲೂಟಿ ಹೊಡಿಲಿಕ್ಕೆ ಪ್ರಾರಂಭ ಮಾಡಿರೋದು. ಆ ಮುತ್ತಪ್ರಯ್ಯ ವಿರುದ್ಧ ಹೋರಾಟ ಮಾಡಿ ಬಂದವ ನಾನು ಅದೇ ಪುತ್ತೂರಲ್ಲಿ. ನಮ್ಮದು 2 ಹೋದಾಗ ಮುತ್ತಪ್ರಯ್ಯದು 3 ಹೋಗಿತ್ತು, ಗೊತ್ತಿರಲಿದ್ದು. ನಾನು ಅದನ್ನೆಲ್ಲ ಮೇಲೆ ಹೋದಾಗೆ ಗೌರವದಿಂದ ಮಾತಾಡುವಂಥದ್ದು ಮಾತಾಡ್ಕೊಂಡು ಹೋಗಿದ್ದೆ. ಆದರೆ ಇವರಿಗೆ ದುಡ್ಡಿನ ಅಮಲು, ಆ ಎಲ್ಲರನ್ನು ಖರೀದಿ ಮಾಡಬಲ್ಲೆ ಅಂತ ಹೇಳುವಂಥ ಆ ಒಂದು ವಕ್ರ ಕಾರ್ಯ, ಇದು ಅವರಿಗೆ ಮುಂದಿನದಲ್ಲಿ ಮುಳುವಾಗುತ್ತೆ. ನಾನು ಇದರ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರಿಗೆ, ಬಾಕಿಯವರಿಗೆ ನಾನು ಹೇಳಲಿಕ್ಕಿದ್ದೇನೆ, ನೋಡೋಣ ಏನಾಗುತ್ತೆ ಅಂತ. ಆದರೆ ಪಬ್ಲಿಕ್ಕಲ್ಲಿ ಅದನ್ನು ತಿಳ್ಕೊಂಡು, ಸರ್ ನಾನು ಈ ಕತ್ತಿದೊಣ್ಣೆ ರಿವಾಲ್ವರ್ ಅದರಲ್ಲಿ ನನ್ನ ರಾಜಕೀಯ ಪ್ರವೇಶ ಪುತ್ತೂರಿಂದ. ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.